Brahmin's Cafe, Brahmin's Cafe. ನಿಮ್ಮಿಬ್ಬರಿಗೂ ನಿನ್ನೆ ರಾತ್ರಿ ನಡೆದ ವಿಷಯ ಗೊತ್ತಿದೆಯೋ ಗೊತ್ತಿಲ್ವೋ? ಅಮ್ಮ, ನಿನ್ನೆ ರಾತ್ರಿ ಈ ಸೌಂದರ್ಯ ನಿನ್ನೆದುರುಗಡೆನೆ ಕರುಣಾಗೆ ಹಳಸಿದ್ದನ್ನ ಬಡಿಸಿದಾಳೆ. ನೀನು ನನಗೆ ತುಪ್ಪ ಹಾಕಿ ಬಿಸಿ ಅನ್ನ ತಿನ್ನಿಸ್ದೆ. ಇವಳು ಮೌನವಾಗಿ ತನಗೆ ಬಡಿಸಿದ್ದನ್ನೇ ಪಂಚಭಕ್ಷ ಪರಮಾನ್ನ ಅಂದ್ಕೊಂಡು ಕಣ್ಣು ಗೊತ್ಕೊಂಡು ತಿಂದ್ಲು. ಅದು ಹಳಸಿದ್ದನ್ನ ಅಮ್ಮ. ಸೊಸೆನ ಮಹಾಲಕ್ಷ್ಮಿ ಅಂತಾರೆ. ಅಂಥ ದೇವತೆಗೆ ಎಂಥ ನೈವೇದ್ಯ ಕೊಟ್ಬಿಟ್ರಮ್ಮ. ಅಲ್ಲಮ್ಮ, ನೀನು ಇದೇ ಹಳಸಿದ್ದನ್ನ ನಿನ್ನ ಮಗಳು ವೈಷ್ಣವಿಗೆ ಹಾಕ್ತೀಯಮ್ಮ? ತಿಂತಾಳ ಇವಳು? ಬೇಡ, ಭಾವಿ ಗಂಡಂಗೋಸ್ಕರ ವಿಷ ಕುಡಿದು ಸಾಯಕ್ಕೆ ಹೊರಟಿದ್ಲಲ್ಲ ಇವಳು. ಇವಳು ತಿಂತಾಳ? ತಿಂದು ದಕ್ಕಿಸ್ಕೊಂತಿದ್ಲ? ಖಂಡಿತ ಆಗ್ತಾ ಇರಲಿಲ್ಲ, ಖಂಡಿತ ಆಗ್ತಿರ್ಲಿಲ್ಲ ಇವಳ ಕೈಯಲ್ಲಿ. ಒಂದು ಒಳ್ಳೆ ಮನಸ್ಸು ಮಾತ್ರ ಒಳ್ಳೆದನ್ನು ಕೆಟ್ಟದ್ದನ್ನು ಅರಗಿಸ್ಕೊಳ್ಳೋದು. ತನ್ನನ್ನು ಬೀದಿ ನಾಯಿ ಅಂದ್ರು ಅಲ್ಲ, ತೀರಾ ಬೀದಿ ನಾಯಿ ಅಲ್ಲ, ನಿಮ್ಮನೆ ನಾಯಿನೇ ಅಂತ ಪ್ರೀತಿಯಿಂದ ಬಾಲ ಅಲ್ಲಾಡಿಸ್ತಾ ಬಾಗ್ಲಾಚೆ ಕಾಯ್ತಾ ನಿಂತಿದ್ಲಲ್ಲಮ್ಮ. ಯಾಕಮ್ಮ ನಿಮ್ಗಳ ಕಣ್ಣಿಗೆ ಅವಳು ಕಾಣಿಸ್ಲಿಲ್ಲ? ಹಾಗಂತ ಇದನ್ನೇ ನೆಪ ಮಾಡಿಕೊಂಡು ಒಂದು ಮನೆಯಲ್ಲಿ ಎರಡು ಒಲೆ ಉರಿಯೋದಕ್ಕೆ ನಾನು ಬಿಡೋದಿಲ್ಲ. ಹೌದಪ್ಪ, ಎರಡು ಒಲೆ ಉರಿಬಾರ್ದಪ್ಪ. ಅದು ಮನೆನ ಭಾಗ ಮಾಡಿದಾಗ ಆಗತ್ತೆ. ಅತ್ತೆ, ಮನ್ಸುಗಳೇ ಭಾಗ ಆಗಿ ಒಡೆದೋಗಿರ್ಬೇಕಾದ್ರೆ ಇನ್ನು ಎರಡು ಒಲೆ ಉರಿದು ಏನು ಪ್ರಯೋಜನ ಬಿಡಿ. ಹೊಟ್ಟೆಗಳು ಉರಿದೇ ಇದ್ರೆ ಸಾಕು. ನೋಡು, ನೀನು ತಿಳಿದವನು, ಎಲ್ಲರೂ ಒಟ್ಟಿಗೆ ಇರಬೇಕು ಅಂತ ಬಯಸಿರೋನು. ನಿಮ್ಮ ಮನಸ್ಸಲ್ಲಿ ಇಂಥ ಆಲೋಚನೆಗಳು ಬರಬಾರ್ದಪ್ಪ. ಹೌದು ವೈಭವ್, ಎರಡು ಒಲೆ ಉರಿಯೋಕ್ಕೆ ನಾನು ಬಿಡಲ್ಲ. ನೀವು ಇದನ್ನೆಲ್ಲ ತರೋಕ್ಕೆ ಮುಂಚೆ ನನಗೂ ಒಂದು ಮಾತು ಹೇಳ್ಬೋದಿತ್ತಲ್ವಾ? ಮಳ್ಳಿ ಮತ್ತೆ ನಾಟಕ ಶುರು ಮಾಡ್ಕೊಂಡ್ರು. ಶಾಂತ, ಎಲ್ಲ ಇವಳದೇ ರೀ ಕಿತಾಪತಿ. ಈ ಕಡೆ ಮಗುನು ಚೂಂಟ್ತಾಳೆ, ತೊಟ್ಲನ್ನು ತೂಗೋದನ್ನು ಕಲ್ತು ಬಿಟ್ಟಿದ್ದಾಳೆ. ಅಮ್ಮ, ನಿನಗೊಂದು ವಿಷಯ ಸ್ಪಷ್ಟವಾಗಿ ಹೇಳ್ತೀನಿ, ಕೇಳಿಸ್ಕೊ. ನಾನು ನಿನ್ನ ಮಗ ಅನ್ನೋದು ಎಷ್ಟು ಸತ್ಯನೋ, ಇವಳು ಗಂಡ ಅನ್ನೋದು ಅಷ್ಟೇ ಸತ್ಯ. ತಾಯಿಯಾಗಿ ನಿನಗೆ ನನ್ನ ಜೊತೆ ಇರಬೇಕು ಅನ್ನೋದು ಎಷ್ಟು ಸತ್ಯನೋ, ಹೆಂಡತಿಯಾಗಿ ಅವಳು ನನ್ನ ಜೊತೆ ಇರಬೇಕು ಅನ್ನೋದು ಅಷ್ಟೇ ಸತ್ಯ. ದೇವ್ರ ಮನೆಗೆ ಬರಬೇಡ ಅಂತ್ಯ, ಅಡುಗೆ ಮನೆಗೆ ಬರಬೇಡ ಅಂತ್ಯ, ಅದನ್ನ ಮುಟ್ಬೇಡ ಇದನ್ನ ಮುಟ್ಬೇಡ ಅಂತ್ಯ, ಊಟ ಹಾಕಲ್ಲ ನೀರು ಕೊಡಲ್ಲ ಅಂತ್ಯ. ಎಲ್ಗಮ್ಮ ಹೋಗ್ಬೇಕು ನಾವು? ಏನು ಮಾಡಬೇಕು? ನನ್ನ ದೃಷ್ಟಿಯಲ್ಲಿ ನೀನು ತುಂಬ ಎತ್ತರದಲ್ಲಿದೆಯಮ್ಮ. ಹೆಂಡತಿ ಪಕ್ಕಕ್ಕೆ ಬಂದ್ಲು ಅಂತ ನಿನ್ನನ್ನು ಕೆಳಗೆ ಇಳಿಸಿಲ್ಲ, ಇಳಿಸೋದು ಇಲ್ಲ.
ನೀನಾಗಿ ನೀನು ಇಳಿಯೋ ಪ್ರಯತ್ನ ಮಾಡಬೇಡಮ್ಮ. ಸರಿ, ಇನ್ನು ಮೇಲೆ ನಿನ್ನ ಜೊತೆಗೆ ನಿನ್ನ ಹೆಂಡತಿಗೂ ಈ ಮನೆಯಲ್ಲಿ ಊಟದ ಪಾಲಿದೆ. ನಿನಗೆಪ್ಪ ಅಪ್ಪ ಹೇಳಿದ್ದು ಕೇಳಿಸ್ತಾ? ಕೇಳಿಸ್ತು. ಆದರೆ ನಮಗೆ ನೀವು ಹಾಕೋ ಭಿಕ್ಷೆ ಬೇಡ. ಅದು ಬಿಸಿದು ಹಳಸಿದ್ದು ಅದರಲ್ಲಿ ಏನು ಹಾಕಿದ್ದೀರಾ ಅಂತ ನಿತ್ಯ ಹುಡ್ಕೊಂಡು ಕೂರೋದಿಕ್ಕಾಗೋದಿಲ್ಲ. ನಮ್ಮ ಊಟ ತಿಂಡಿನ ಆನ್ಲೈನಲ್ಲಿ ತರಿಸ್ಕೊಳ್ತೀವಿ, ಇಲ್ಲ ಹೋಟೆಲಿಂದ ಪಾರ್ಸಲ್ ತರಿಸ್ತೀವಿ. ನೀವು ತಲೆ ಕೆಡಿಸ್ಕೊಳ್ಳೋದಿಕ್ಕೆ ಹೋಗ್ಬೇಡಿ. ಸರಿ, ಇಷ್ಟರ ಮೇಲೆ ನಿನ್ನಿಷ್ಟ, ನಾವೇನು ಮಾತಾಡೋದಿಲ್ಲ. ವೈಷ್ಣವಿ, ಸೌಂದರ್ಯ, ಇದನ್ನೆಲ್ಲ ಇಸ್ಕೊಂಡು ಒಳಗಿಡಿ. ಅತ್ತೆ, ಇದೆಲ್ಲ ಸ್ವಲ್ಪ ಓವರ್ ಆಯ್ತು ಅನ್ಸಲ್ವಾ? ನೀ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನಿರ್ತೀಯ? ಹೋಗು, ಅದೇನು ತಿಂಡಿ ಮಾಡ್ಬೇಕಂದಿಲ್ಲ, ಮಾಡೋಗು. ಇದೆಲ್ಲ ಎಲ್ಲಿಗೆ ಮುಟ್ಟುತ್ತೋ ಏನೋ, ನನ್ಗಂತೂ ಗೊತ್ತಿಲ್ಲ. ಅಯ್ಯೋ, ನೀವು ಹೋಗು, ಹೋಗ್ಬಾ. ನಿಮ್ಮ ಆಶೀರ್ವಾದ. ದೇವ್ರು ಒಳ್ಳೇದು ಮಾಡ್ತೇನೆ, ಹೋಗು. ಅರಳಿದೆ ಅರಳಿದೆ ಮುದುಡಿದ ತಾವರೆ, ಅರಳಿದೆ ಅರಳಿದೆ ಮುದುಡಿದ ತಾವರೆ, ಅರಳಿದೆ. ಮಾಮ, ಪೂಜಿಸಲೆಂದೆ ಹೂಗಳ ತಂದೆ, ದರ್ಶನ ಕೋರಿ ನಾನಿಂದೆ, ತೆರೆಯೋ ಬಾಗಿಲನು ಮಾಮ, ಪೂಜಿಸಲೆಂದೆ ಹೂಗಳ ತಂದೆ. ಈ ಕಿತ್ತೋಗಿರೋ ರಾಗಿ ಮಿಷಿನ್ ವಾಯ್ಸ್ನ ಎಲ್ಲೋ ಕೇಳಿದ್ದೀನಲ್ಲ. ಏನೇ ಮಾಡ್ತಾ ಇದ್ಯಾ? ಬಿಡ ನನ್ನ ಕಾಲ್ನ. ಮಾಮ, ಎಲ್ಲ ಹೆಣ್ಮಕ್ಳು ತಮ್ಮ ಮೊದಲನೇ ರಾತ್ರಿ ಕಳೆದ ಮೇಲೆ ಬೆಳಗ್ಗೆ ಎದ್ದು ಗಂಡನ ಪಾದ ಪೂಜೆ ಮಾಡ್ತಾರಂತೆ. ಅದು ಸಂಪ್ರದಾಯ. ಆ ಭಾಗ್ಯ ನನಗಿವತ್ತು ಕೂಡ ಬರೋ ಹಾಗೆ ಮಾಡಿದ್ರಲ್ಲ, ಥ್ಯಾಂಕ್ಸ್ ಮಾಮ. ಏನೇ ಹೋಗ್ತಾ ಇದ್ಯಾ? ಯಾವ ಗಂಡ, ಯಾವ ಹೆಂಡತಿ, ಯಾವ ಮೊದಲನೇ ರಾತ್ರಿನೇ? ಏಯ್, ನಿನ್ಗೇನಾದ್ರು ತಲೆ ಕೆಟ್ಟಿದ್ಯೇನೆ? ಈ ಡವೆಲ್ಲ ನಮ್ಮ ಹತ್ರ ಬೇಡಮ್ಮ. ನೀವಿವತ್ತು ರೇಗಬಾರ್ದು ಮಾಮ, ನಗ್ನಗ್ತಾ ಆಶೀರ್ವಾದ ಮಾಡಬೇಕು. ಯಾವ ಖುಷಿಗೋ?
ಹೋಗಿಪ್ಪ, ಪದೇ ಪದೇ ನನ್ಗೆ ಹೇಳೋಕ್ ನಾಚಿಕೆ ಆಗುತ್ತೆ. ನಿನ್ನ ಮುಖಕ್ಕೆ ನಾಚಿಕೆ ಬೇರೆ ಕೇಳು. ಕಾಫಿ! ಈ ಮನೆಯಲ್ಲಿ ಎದ್ದ ತಕ್ಷಣ ಕಾಫಿ ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸೇ ಇಲ್ಲ. ತಂದೆ ಕಣೋ. ಕೊಡು 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 ಕೊಡು. ಏನ್ ಮಾತಾರಂಡ್ಯಾ? ನನ್ನ ಮುಖ ನೋಡಿ ಹಂಗೆ ಕಿಸಿತಾ ಇದೆಯಾ? ಯಾಕೆ ಹುಟ್ಟೋಗಿಂದ ನನ್ನ ಫೇಸೇ ನೋಡಿಲ್ವಾ? ನೋಡಿದ್ದೀನಿ, ಹಾ, ಇವತ್ತು ನೋಡ್ತಾ ಇದ್ದೀನಿ. ನೋಡು ನೋಡು. ಲೇ ಅಜ್ಜಿ, ಯಾಕೆ ಹಂಗೆ ಕಿಸಿತಾ ಇದ್ಯಾ? ನನ್ನ ಫೇಸಲ್ಲೇನು ಕೋತಿ ಕುಣಿತಾ ಇದ್ಯಾ? ಈ ಕೋತಿ ಮುಖದಲ್ಲಿ ಕೋತಿ ಕುಣಿದೆ, ಇನ್ನೇನು ನವಿಲ್ ಕುಣಿಯುತ್ತಾ? ಹೋಗಿ ಕನ್ನಡಲ್ಲಿ ನಿನ್ ಮುಸುಡೆ ನೋಡ್ಕೊಳು. ದೇವರಾಟ ಬಲ್ಲವರಾರು, ಆತನ ಎದುರು ನಿಲ್ಲುವರಾರು. ಕೇಳದೆ ಸುಖವ ಕೊಡುವ, ಕೇಳದೆ ದುಃಖವ ಕೊಡುವ, ತನ್ನ ಮನದಂತೆ. ಏಯ್, ಏನಾಯ್ತಲ್ಲ? ರಾತ್ರಿ ಏನೋ ನಡೀತು? ಭಟ್ರು ಹೇಳಿದಾರಲ್ರಿ, ಅದೇ ನಡೀತು. ಭಟ್ರ? ಯಾವ ಭಟ್ರೆ? ಅವ್ರೇನು ಹೇಳಿದ್ರು? ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತೂ ಹೋಗ್ಬಾರ್ದು ರೀ. ಈ ಕರಡಿ ಮರಿ ಕುಡಿದ್ ನಶೆಲಿ ಚೆನ್ನಾಗಿ ಮಾತಾಡುತ್ತೆ. ಅಯ್ಯೋ, ಎಣ್ಣೆ ಏಟು ನನ್ನನ್ನು ಈ ರೇಂಜ್ ಕಾಳು ಮಾಡ್ಬಿಡ್ತಾ. ಗೊತ್ತೇ ಆಗ್ಲಿವಲ್ಲಪ್ಪ, ಏನು ಮಾಡೋದೀಗ? ಕಲ್ಪನಾ, ಬೆಣ್ಣೆ ಕೊಡು. ರೀ ಖರ್ಚೀಫ್, ರೀ ಮೊಬೈಲ್, ಏಯ್, ಇದನ್ನ ಯಾಕೆ ತಗೊಂಡೆ? ರೀ ಪೆನ್ನು. ಏಯ್, ಪೆನ್ನಲ್ಲಿ ಬರೀ ಕೆಲಸ ಮಾಡಲ್ಲ ನಾನು. ಹೋಗು. ನಾನು ನಿಮ್ಮ ಹೆಂಡ್ತೀರಿ, ಇದೆಲ್ಲ ನನ್ನ ಕರ್ತವ್ಯ. ನೀನು ಯಾವ ಸಿಮೆ ಹೇಳ್ತೀನಿ, ಅದೆಲ್ಲಿಂದ ಬಂದು ಗಂಟು ಬಿದ್ದೆ ನೀನು? ನಾನು ಗಂಟು ಬಿದ್ದಿಲ್ಲ, ನೀವೇ ನನಗೆ 3 ಗಂಟು ಹಾಕಿರೋದು. ನಿನ್ನೆ ರಾತ್ರಿಯಿಂದ ಈ ತಾಳಿಗೆ ಬೆಲೆ ಬಂದಿದೆ. ಊರ್ವಶಿ, ಊರ್ವಶಿ, ನಿನ್ನ ಗಂಡನಿಗೆ ಅಕ್ಕಿ ರೊಟ್ಟಿನೂ ಬೆಣ್ಣೆನೂ ಕೊಡು ಬಾ. ಬಂದೆ ತಂದೆ. ತಗೊಂಡು ಕೊಡು. ಅಜ್ಜಿ, ಚೆನ್ನಾಗಿ ಆಕ್ಟ್ ಮಾಡ್ತಿದ್ದೀನ? ಸೂಪರ್ ಆಗಿ ಮಾಡ್ತಾ ಇದೀಯ. ಆ ನನ್ನ ಮಗನಿಗೆ ಚೆನ್ನಾಗಿ ಬಲಿ ಹಾಕು. ತಗೊಂಡು ಕೊಡು. ಲೇ, ಅದೇನು ಕೊಡ್ತೀಯ? ಬೇಗ ಕೊಡೆ. ಮಾಮ, ಬೆಣ್ಣೆ ರೊಟ್ಟಿ. ಬೆಣ್ಣೆ ರೊಟ್ಟಿ. ಯಾಕೆ ಮಾಮ ರೇಗ್ತ್ಯಾ? ಅದನ್ನೇ ಸ್ವಲ್ಪ ನಗ್ನಗ್ತಾ ಹೇಳ್ಬಾರ್ದಾ? ಮೊದಲಾಗಿದ್ರೆ ನಿಮ್ಮ ಸಿಟ್ಟಿಗೆ ಒಂದು ಅರ್ಥ ಇರ್ತಿತ್ತು. ಆಗ ನನಗೂ ನಿಮಗೂ ಯಾವ ಸಂಬಂಧನೂ ಇರಲಿಲ್ಲ. ಆದರೆ ಈಗ ಮೊದಲಿನ ಥರ ಅಲ್ವಲ್ಲ. ನಮ್ಮ ಮೊದಲನೇ ರಾತ್ರಿ ಆಗಿ ದಾಂಪತ್ಯ ಜೀವನ ಶುರು ಆಯ್ತಲ್ಲ. ಈ ತಾಳಿಗೊಂದು ಅರ್ಥ ಕೊಟ್ಟು ನಮ್ಮ ಸಂಬಂಧನ ಗಟ್ಟಿ ಮಾಡಿಬಿಟ್ರಿ ನೀವು. ಏಯ್, ಗಂಡ ಹೆಂಡತಿ ತಾಳಿ ಗೀಳಿ ಅಂತ ನನ್ನ ಹತ್ರ ಸಲಿಗೆ ಬೆಳೆಸ್ಕೊಳಕ್ ಬರಬೇಡ. ನಾನು ನಿನ್ನ ಗಂಡನೂ ಅಲ್ಲ, ನೀನು ನನ್ನ ಹೆಂಡತಿನೂ ಅಲ್ಲ. ಕಳ್ಳ ಕೃಷ್ಣ ನೀವು. ಬೆಣ್ಣೆ ತಿಂದು ತಿಂದಿಲ್ಲ ಅಂತ ಹೇಳು ಮುದ್ದು ಕೃಷ್ಣ. ಏ ತೂ, ಸುಳ್ಳು ಸುಳ್ಳು ಹೇಳಿ ನನಗೆ ಯಾಮರ್ಸಕ್ ಬರಬೇಡ. ನಮ್ಮಿಬ್ರು ಮಧ್ಯೆ ಆಗ್ತದೆ ಏನು ನಡೀತಾ ಇಲ್ಲ. ನಡೆದಿದ್ರೆ ನನಗೆ ಗೊತ್ತಾಗ್ತಿರ್ಲಿಲ್ವಾ? ನೀವು ಯಾಕೆ ಮತ್ತೆ ಮತ್ತೆ ಅದೇ ವಿಷಯಕ್ಕೆ ಬರ್ತೀರಾ? ಹಗ್ಲೊತ್ತಲ್ಲಿ ಇದೆಲ್ಲ ಬೇಡ. ನಂಗೆ ನಾಚಿಕೆ ಆಗುತ್ತಪ್ಪ. ಏಯ್, ಹಾಕೊಂಡ್ ಕುದ್ದುದೆ ಅಂದ್ರೆ ಮುಖ ರಾಗ ಇಟ್ಟಾಗ್ಬಿಡ್ಬೇಕು. ಮಾಮ, ಏಯ್, ರೊಟ್ಟಿನೂ ಬೇಡ, ನೀನು ಬೆಣ್ಣೆನೂ ಬೇಡ, ನೀನೇ ತಿನ್ನು. ಬಿಡಾಕ, ಬಿಡ. ಮಾಮ, 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 ಮಾಮ. ಏಯ್, ಮತ್ತಿನ್ನೇನೆ ನಿಂದು? ಹೊರಗಡೆ ಹೊಟ್ಟಿದ್ದೀರಾ, ತಗೊಳ್ಳಿ. ದುಡ್ಡಾ? ನನಗೆ ಯಾಕೆ ದುಡ್ಡು?
ಹೆಂಡತಿ ಆದವಳು ಗಂಡನ ಕಷ್ಟ ಸುಖಕ್ಕೆ ನೆರವಾಗ್ಬೇಕಲ್ವಾ? ಹಾಂ, ನನಗೆ ಅಂಥ ಕಷ್ಟ ಇಲ್ಲ. ಇರ್ಲಿ, ಇವತ್ತಿನ ಖರ್ಚಿಗೆ ಇಟ್ಕೊಳ್ಳಿ ಮಾಮ. ನಿಮ್ಮ ಬ್ರ್ಯಾಂಡ್ ವಿಸ್ಕಿಗೆ 180 ರೂಪಾಯಿ, ಸೋಡಾ 20, ಆಮೇಲೆ ನೀವು ಸಿಗರೇಟ್ ಸೇರ್ತಿರಲ್ಲ ಅದಕ್ಕೆ 120, ಸ್ನ್ಯಾಕ್ಸ್ಗೆ 50. ಪಾಪ ಇದನ್ನೆಲ್ಲ ಸಪ್ಲೈ ಮಾಡ್ತಾನಲ್ಲ, ಅವನಿಗೊಂದು 10 ರೂಪಾಯಿ ಕೊಡಿ. ಲೇ ಇದೆಲ್ಲ ನಿಂಗೆ ಹೆಂಗೆ ಗೊತ್ತು? ಗಂಡನ ಕಷ್ಟ ಸುಖಕ್ಕೆ ಮಾತ್ರ ಆದ್ರೆ ಸಾಲ್ದು ರೀ. ಗಂಡನ ಆಸೆ, ಆಕಾಂಕ್ಷೆ, ಅಭಿರುಚಿಗಳನ್ನ ತಿಳ್ಕೊಂಡು ಪೂರೈಸೋದು ಹೆಂಡತಿ ಕರ್ತವ್ಯ. ಆ ಭಾಗ್ಯ ನನಗೆ ಇವತ್ತಿಂದ ಸಿಕ್ಕಿದ್ಯಲ್ಲ, ಅದು ನನ್ನ ಪುಣ್ಯ. ಇದನ್ನ ಇಟ್ಕೊಂಡು ಚೆನ್ನಾಗಿ ಕುಡ್ಕೊಂಡು ಬನ್ನಿ ಮಾಮ. ಹೋಗೋದು ಬಿಟ್ಟ ಅಂದ್ರೆ ಮಾಮ ಕೊಡಿಲ್ಲ ಹೋಗ. ನನ್ನ ಮಗನೇ, ನೀನು ಓದಿ ಉದ್ಧಾರ ಆಗೋಕ್ಕೆ ನನ್ನ ಹೆಂಡತಿ ಹೊಡಗಲೇಬೇಕಾ? ನಿಮ್ಮಪ್ಪ ಇದ್ದಾನಲ್ಲ, ಅವನಿಗೆ ಬೇರೆ ಯಾರ ತಲೆನೂ ಹೊಡೆಯೋಕ್ಕೆ ಬರಲ್ವಾ? ನಮ್ಮಪ್ಪನ ತಲೆನೇ ಹೊಡಿಬೇಕಂತ? ಏಯ್ ಕಳ್ಳನ ಮಕ್ಕಳ, ನಿಮ್ಮೆಲ್ರಿಗೂ ಸರಿಯಾಗಿ ಪಾಠ ಕಲಿಸ್ತೀನಿ. ಮುಟ್ಟು ನೋಡ್ಕೋಬೇಕು, ಹಂಗಿರುತ್ತೆ ನಾನು ಕೊಡೋ ಗುಣ. ಏನೇ ಯಶೋದ, ನಿನ್ನ ಮಗಳು ನೋಡಿದ್ರೆ ಹಾಸಿಗೆ ಇದ್ದು ಅಷ್ಟೇ ಕಾಲು ಚಾಚಬೇಕು, ಬೇರೆ ಋಣದಲ್ಲಿ ಬದುಕಬಾರ್ದು ಅಂತ ಊರಲ್ಲಿರೋರಿಗೆಲ್ಲ ಉಪದೇಶ ಮಾಡ್ತಿರ್ತಾಳೆ. ನೀನು ನೋಡಿದ್ರೆ ಜನ್ಮ ಪೂರ್ತಿ ನಮ್ಮ ಋಣದಲ್ಲೇ ಬದುಕಬೇಕು ಅಂತ ಹೊರಲಾಡ್ತಿದ್ಯಲ್ಲೇ. ನಿಂದು ಒಂದು ಜನ್ಮನ ಹೀಗೆ ನಮ್ಮ ಒಡವೆಗಳನ್ನೆಲ್ಲ ದೋಚ್ತಾ ಇರು. ಈ ಜನ್ಮಕ್ಕೆ ಮಾತ್ರ ಅಲ್ಲ, 7 ಜನ್ಮಕ್ಕೂ ಆಗುವಷ್ಟು ಪಾಠನ ನಾನು ನಿನಗೆ ಕಲಿಸ್ತೀನಿ. ಮುಂದೈತೆ ಕಣೆ ನಿನಗೆ ಮಾರಿ ಹಬ್ಬ.